ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಯಾವ ವಿಷಯವನ್ನು ನಿಮಗೆ ತಿಳಿಸಲು ಹೊರಟಿದ್ದೀನಿ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡಲು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಯೋಜನೆಯ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಂದಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಜಾರಿಯಾಗಿರುವಂತಹ ಒಂದು ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಯೋಜನೆ ಯಾವುದು ಅಂತ ನೋಡೋದಾದರೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತ. ಈ ಯೋಜನೆ ಜಾರಿಯಾಗಿ ಸುಮಾರು 14 ವರ್ಷಗಳು ಕಳೆದಿವೆ. ಅಂದರೆ ಈ ಯೋಜನೆ ಯಾವಾಗ ಜಾರಿ ಆಯಿತು ಅಂತ ನೋಡೋದಾದರೆ 2010ರಲ್ಲಿ ಯೋಜನೆ ಜಾರಿಯಾಗಿದೆ. ಇಂದಿಗೆ ಯೋಜನೆ ಜಾರಿಯಾಗಿ 14 ವರ್ಷ ಆಗಿದೆ. ಬನ್ನಿ ಆಗಿದ್ದರೆ ಈ ಯೋಜನೆಯ ಅಡಿಯಲ್ಲಿ ಯಾವೆಲ್ಲ ಸೌಲಭ್ಯಗಳಿವೆ, ಯಾರ್ಯಾರು ಈ ಯೋಜನೆಯ ಲಾಭವನ್ನು ಪಡ್ಕೊಬೋದು ಅಂತ ತಿಳ್ಕೊಳ್ಳೋಣ. ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯನ್ನು ಯಾರಿಗೋಸ್ಕರ ಜಾರಿ ಮಾಡಿರುವಂಥದ್ದು ಅಂತ ನೋಡೋದಾದರೆ ಈ ಯೋಜನೆಯನ್ನು 2 ಮಕ್ಕಳಿರುವ ಮಹಿಳೆಯರಿಗೋಸ್ಕರ ಜಾರಿ ಮಾಡಿರುವಂಥದ್ದು. 2 ಮಕ್ಕಳಿರುವ ಮಹಿಳೆಯರಿಗೆ ಅಂದರೆ ಪ್ರೆಗ್ನೆಂಟ್ ವುಮನ್ ಯಾರಿರ್ತಾರೋ ಅವರಿಗೆ ಈ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು. ಯಾರು ಪ್ರೆಗ್ನೆಂಟ್ ವುಮನ್ ಇರ್ತಾರೋ ಅವರಿಗೆ ಮೊದಲನೇ ಮಗುವಿಗೆ 5,000 ರೂಪಾಯಿ ಕೊಡ್ತಾರೆ ಮತ್ತು ಎರಡನೇ ಮಗುವಿಗೆ 6,000 ರೂಪಾಯಿ ಕೊಡ್ತಾರೆ. ಟೋಟಲ್ ಆಗಿ 11,000 ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಡುವಂಥದ್ದು. ಮೊದಲನೇ ಮಗುವಿಗೆ 5,000 ರೂಪಾಯಿ ಕೊಡ್ತಾರೆ. ಯಾವ ರೀತಿ ಅಂದರೆ ಒಂದೇ ಸಾರಿ 5,000 ರೂಪಾಯಿ ಕೊಡಲ್ಲ, 3 ಕಂತುಗಳಲ್ಲಿ ಕೊಡ್ತಾರೆ. ಅಂದರೆ ಮೊದಲನೇ ಕಂತಲ್ಲಿ 1,000, ಎರಡನೇ ಕಂತಲ್ಲಿ 2,000, ಮೂರನೇ ಕಂತಲ್ಲಿ ಉಳಿದ 2,000 ರೂಪಾಯಿಗಳನ್ನ ಕೊಟ್ಟು ಟೋಟಲ್ ಆಗಿ ಮೊದಲನೇ ಮಗುವಿಗೆ 5,000 ರೂಪಾಯಿ ಕೊಡುವಂಥದ್ದು. ಎರಡನೇ ಮಗುಗೂ ಕೂಡ 6,000 ರೂಪಾಯಿಗಳನ್ನ ಕೊಡುವಂಥದ್ದು. ಆದರೆ ಈ ಎರಡನೇ ಮಗು ಹೆಣ್ಮಗುನೇ ಆಗಿರಬೇಕು. ಮೊದಲನೇ ಮಗು ಗಂಡು ಮಗು ಅಥವಾ ಹೆಣ್ಮಗು ಆಗಿದ್ರೆ ಪರವಾಗಿಲ್ಲ, 5,000 ರೂಪಾಯಿಗಳನ್ನ ಕೊಡ್ತಾರೆ. ಎರಡನೇ ಮಗು ಹೆಣ್ಮಗು ಆಗಿದ್ರೆ ಮಾತ್ರ 6,000 ರೂಪಾಯಿಗಳನ್ನ ಕೊಡುವಂಥದ್ದು. ಗಂಡು ಮಗು ಆಗಿದ್ರೆ ಕೊಡಲ್ಲ. ಸೊ ನಿಮಗೆ ಇಬ್ಬರು ಮಕ್ಕಳಿದ್ರೆ ಕೇಂದ್ರ ಸರ್ಕಾರದಿಂದ ಟೋಟಲ್ ಆಗಿ 11,000 ರೂಪಾಯಿ ಸಿಗುವಂಥದ್ದು. ಇಬ್ಬರು ಮಕ್ಕಳು ಇರೋರಿಗೆಲ್ಲ 11,000 ರೂಪಾಯಿ ಕೊಡಲ್ಲ. ಯಾರು ಪ್ರೆಗ್ನೆಂಟ್ ವುಮೆನ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಈ 11,000 ರೂಪಾಯಿ ಸಿಗುವಂಥದ್ದು. ಪ್ರೆಗ್ನೆಂಟ್ ಆಗಿರುವಾಗಲೇ 2 ಕಂತಿನ ಹಣವನ್ನು ಕೊಡ್ತಾರೆ. ಮಗು ಆದಮೇಲೆ 1 ಕಂತಿನ ಹಣವನ್ನು ಕೊಡ್ತಾರೆ. ಟೋಟಲ್ ಆಗಿ 5,000 ರೂಪಾಯಿಗಳನ್ನ ಮೊದಲನೇ ಮಗುವಿಗೆ ಕೊಡುವಂಥದ್ದು. ಅದು ಗಂಡು ಮಗುನೇ ಆಗಿರಲಿ ಅಥವಾ ಹೆಣ್ಮಗುನೇ ಆಗಿರಲಿ. ಎರಡನೇ ಮಗು ಮಾತ್ರ ಹೆಣ್ಮಗುನೇ ಆಗಿರಬೇಕು, ಅವಾಗ ಮಾತ್ರ ನಿಮಗೆ 6,000 ರೂಪಾಯಿ ಸಿಗುತ್ತೆ. ಇನ್ನು ಈ ಯೋಜನೆಗೆ ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋದಾದರೆ ನಿಮ್ಮ ಊರುಗಳಲ್ಲಿ ಅಂಗನವಾಡಿ ಇರುತ್ತಲ್ಲ, ಅಲ್ಲಿರೋ ಟೀಚರ್ಸ್ನ ಕೇಳಿದ್ರೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಿಗುತ್ತೆ. ಅದು ಬಿಟ್ಟು ನಿಮ್ಮ ಊರುಗಳಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರಲ್ಲ, ಅವ್ರನ್ನ ಕೇಳಿದ್ರು ಕೂಡ ಗೊತ್ತಾಗುತ್ತೆ. ಕೆಲವೊಂದು ಊರುಗಳಲ್ಲಿ ಆಶಾ ಕಾರ್ಯಕರ್ತರೇ ಪ್ರೆಗ್ನೆಂಟ್ ವುಮೆನ್ ಯಾರು ಇರ್ತಾರೋ ಅಲ್ಲಿ ಹುಡುಕೊಂಡೋಗಿ ಈ ಯೋಜನೆ ಬಗ್ಗೆ ಸ್ವತಃ ಅವರೇ ತಿಳಿಸ್ಕೊಡ್ತಾರೆ. ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ತಾಯಿ ಕಾರ್ಡ್ ಬೇಕಾಗುತ್ತೆ ಮತ್ತು ಗಂಡ ಹೆಂಡತಿ ಇಬ್ಬರದು ಕೂಡ ಆಧಾರ್ ಕಾರ್ಡ್ ಕೊಡಬೇಕು. ಜೊತೆಗೆ ಪ್ರೆಗ್ನೆಂಟ್ ವುಮೆನ್ದು ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು ಮತ್ತು ರೇಷನ್ ಕಾರ್ಡ್ ಕೊಡಬೇಕು. ಅಂದರೆ BPL ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಈ ಯೋಜನೆ ಆಗಿರುತ್ತೆ. APL ರೇಷನ್ ಕಾರ್ಡ್ ಆಗಿರಲಿ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇರುವಂಥವ್ರಿಗೆ, ಸೆಂಟ್ರಲ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅವ್ರಿಗೆ ಸಿಗೋದಿಲ್ಲ. BPL ಕಾರ್ಡ್ ಇರೋರಿಗೆ ಮಾತ್ರ, ಪ್ರೆಗ್ನೆಂಟ್ ವುಮೆನ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಈ 11,000 ರೂಪಾಯಿ ಸಿಗುವಂಥದ್ದು. ನಿಮ್ಮ ಊರುಗಳಲ್ಲಿ ಪ್ರೆಗ್ನೆಂಟ್ ವುಮೆನ್ಗಳಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.